ಭಾರೀ ವಿರೋಧದ ಮಧ್ಯೆಯೂ ಕಾವೇರಿ ಆರತಿ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ಹಠ ಹಿಡಿದಿದ್ದಾರೆ. ಹಾಗಾದ್ರೆ ತಮ್ಮ ಕನಸಿನ ಕೂಸು ಕಾವೇರಿ ಆರತಿ ಬ್ಲೂ ಪ್ರಿಂಟ್ ಹೇಗಿದೆ? ಇಲ್ಲಿದೆ ಡೀಟೇಲ್ಸ್. ಯಾರೇ ಕೂಗಾಡಲಿ ಹಾರಾಡಲಿ ಕಾವೇರಿ ಆರತಿ ಫಿಕ್ಸ್. ವಾರಕ್ಕೆ 3 ಕಾವೇರಿ ಆರತಿ, ಡಿಕೆಶಿ ಘೋಷಣೆ. ವಿರೋಧಿಗಳಿಗೆ ಮತ್ತೆ ಟಾಂಗ್ ಕೊಟ್ಟ ಕನಕಪುರ ಬಂಡೆ. ಕಾವೇರಿ ಆರತಿಗೆ ರೈತರಿಂದ ವಿರೋಧ ವ್ಯಕ್ತವಾಗಿರುವ ಕಾರಣ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತ ಮುಖಂಡರ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ರೈತ ಮುಖಂಡರ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಇದೇ ವೇಳೆ ಕಾವೇರಿ ಆರತಿ ವೇದಿಕೆಯ ಪ್ರಾಜೆಕ್ಟ್ ಪ್ಲಾನ್ ವೀಕ್ಷಿಸಿದರು. ನಮ್ಮ ಕರ್ನಾಟಕ ರಾಜ್ಯದ ಆರತಿ ಕಾವೇರಿ ಇಡೀ ಬೆಂಗಳೂರಿಗೆ, ನಮ್ಮ ರೈತರಿಗೆ, ತಮಿಳುನಾಡು ರೈತರಿಗೆ, ಪಾಂಡಿಚೇರಿ ರೈತರಿಗೆ ಮತ್ತು ಕೇರಳ ಎಲ್ಲ ಕಾವೇರಿ ಜನಾಯ ಪ್ರದೇಶಕ್ಕೆ ಎಲ್ಲ ವಿವಿಧ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ. ನನ್ನ ಒಂದು ನಂಬಿಕೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನಗೆ ನಂಬಿಕೆ. ಈ ಹಿನ್ನೆಲೆಯಲ್ಲಿ ನಾವು ಈ ದೇಶದ ಪರಂಪರೆಯಲ್ಲಿ ನಾನು ಅನೇಕ ಕಡೆ ನೋಡಿದ್ದೇನೆ. ಗಂಗಾ ಆರತಿ ನೋಡಿದ್ದೇನೆ, ತುಂಗಾ ಆರತಿ ನಮ್ಮ ರಾಜ್ಯದಲ್ಲೇ ನಡೀತಾ ಇದೆ. ಸುಮಾರು ತುಂಗಾ ನದಿ ಅಡಿಯಲ್ಲಿ ಹಿಂದೆ ಬಿಜೆಪಿಯವರ ಕಾಲದಲ್ಲೂ ಕೂಡ ಅದನ್ನ ಪ್ರಾರಂಭ ಮಾಡಿಸಿದ್ದಾರೆ. ವಾರಕ್ಕೆ 3 ಬಾರಿ ಕಾವೇರಿ ತಾಯಿಗೆ ಆರತಿ. ಕೆಆರ್ಎಸ್ಗೆ ಹೊಸ ಟಚ್, ಡಿಕೆಶಿ ಬ್ಲೂ ಪ್ರಿಂಟ್. 10,000 ಆಸನ, 70% ಉಚಿತ, 30% ಟಿಕೆಟ್ ಖಚಿತ. ಪ್ರವಾಸಿಗರ ಸಂಖ್ಯೆ ಹೆಚ್ಚಳಕ್ಕೆ ಪ್ಲಾನ್. ಡ್ಯಾಮ್ ಸೇಫ್ಟಿ ಫಸ್ಟ್. ಇವತ್ತು ಅನೇಕರು ನನಗೆ ಸರಿಯನ್ನ ಕೊಟ್ಟರು. ಈ ದೇವಿಗೆ, ನಾವು ಕಾವೇರಿ ತಾಯಿಗೆ ನಮನವನ್ನ ಸಲ್ಲಿಸಬೇಕು ಅಂತ. ನಾನು ಕಳೆದ ವರ್ಷ ಇಲ್ಲೊಂದು ಕಾರ್ಯಕ್ರಮವನ್ನ ಇಲ್ಲಿ ರೂಪಿಸಿದೆ. ಬಹುಶಃ ನಾನು ನಿರೀಕ್ಷೆನೂ ಮಾಡಲಿಲ್ಲ. ಒಂದು 25 ಸ್ಯಾಂಕಿ ಟ್ಯಾಂಕ್ ನಲ್ಲಿ ಕಾವೇರಿ ಆರತಿನ ಮಾಡಿದ್ರು. ಕೆಲವರು ಕೋರ್ಟ್ಗೂ ಹೋದ್ರು, ಕೋರ್ಟಲ್ಲೂ ಅನುಮತಿನೂ ಕೊಟ್ಟರು. ಸುಮಾರು 20-25 ಸಾವಿರ ಜನ ಬಂದು, ಬರೀ ಒಂದು ವಾರದಲ್ಲಿ ಮಾಡಿದಂತಕ್ಕೆ ಜನ ಬಂದು ಸಾಯಂಕಾಲ ಬಂದು ವೀಕ್ಷಣೆ ಮಾಡಿದ್ರು. ಇದು ಯಾಕೆ ಅಂತಂದ್ರೆ ಜನರ ಭಾವನೆ ಏನು ಅಂತ ತಿಳ್ಕೊಳ್ಬೇಕು. ಸೊ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇರ್ತದೆ, ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇರ್ತಾನೆ. ಇದರಲ್ಲಿ ನಮ್ಮೆಲ್ಲರ ನಂಬಿಕೆ. ಈ ದೃಷ್ಟಿಯಿಂದ ತಾಯಿ. ಸಭೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಪ್ರಯತ್ನ ವಿಫಲ ಆಗಬಾರದು, ಪ್ರಾರ್ಥನೆ ವಿಫಲ ಆಗಲ್ಲ. ಕೆಆರ್ಎಸ್ ನಲ್ಲಿ ಹೊಸ ರೂಪ ಕೊಡಲು ಪ್ರಾರಂಭ ಮಾಡಿದ್ದೇವೆ. ವಾರಕ್ಕೆ 3 ದಿನ ಕಾವೇರಿ ಆರತಿ ನಡೆಯಲಿದೆ. 10,000 ಆಸನಗಳ ವ್ಯವಸ್ಥೆ ಮಾಡ್ತೇವೆ. ಇದರಲ್ಲಿ 70% ಆಸನಗಳು ಉಚಿತ, 30% ಟಿಕೆಟ್ ಮಾಡ್ತೀವಿ ಎಂದು ಹೇಳಿದ್ರು. ನಮಗೂ ಅನುಕೂಲ ಆಗಬೇಕು ಅಂತೇಳಿ ಅದಕ್ಕೆ ಬೇಕಾದಷ್ಟು ಅಡಚಣೆಗಳಿದೆ. ಅದನ್ನೆಲ್ಲ ನಾವು ಈಗಾಗಲೇ ತಯಾರು ಮಾಡ್ತಾ ಇದ್ದೀವಿ. ಈಗ ಇವತ್ತೊಂದು ಜನರಿಗೆ ಭಕ್ತಿ ಭಾವನೆಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಆ ದೃಷ್ಟಿಯಿಂದ ಒಂದು ಕಾವೇರಿ ಆರತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ, ಹಣ ಕೂಡ ನಮ್ಮ ಇಲಾಖೆ ವತಿಯಿಂದ ಒಂದಷ್ಟು ದುಡ್ಡು, ನಮ್ಮ ಕನ್ನಡ ಕಲ್ಚರ್ ಇಲಾಖೆಯಿಂದ ಒಂದಷ್ಟು ಹಣ, ಧಾರ್ಮಿಕ ದತ್ತಿ ಇಲಾಖೆಯಿಂದ ಒಂದಷ್ಟು ಹಣ, ಬೀದ ಬೆಳೆಸುವ ಇಲಾಖೆಯಿಂದ ಒಂದಷ್ಟು ಹಣ, ಪ್ರವಾಸ ಇಲಾಖೆಯಿಂದ ಒಂದಷ್ಟು ಹಣ, ಎಲ್ಲರೂ ಕೂಡ ಇಂಧನ ಇಲಾಖೆಯಿಂದ ಲೈಟಿಂಗು, ಇದನ್ನ ಮ್ಯೂಸಿಕಲ್ ಫೌಂಟೇನು, ಅದೆಲ್ಲ ಅವ್ರದ್ದು ಜವಾಬ್ದಾರಿ. ಎಲ್ಲರೂ ಕೂಡ ಒಳಗೊಂಡು ಎಲ್ಲರಿಗೂ ಈ ಜವಾಬ್ದಾರಿ ಹಂಚಿ ಅವ್ರವ್ರ ಕೆಲಸ ಅವ್ರವ್ರು ಮಾಡೋ ರೀತಿಯಲ್ಲಿ ಬಹಳ ಚೆನ್ನಾಗಿ ಆಕರ್ಷಣೆ ಮಾಡೋಂಥದ್ದು. ಕೆಆರ್ಎಸ್ಗೆ ಬರುವ ಪ್ರವಾಸಿಗರ ಸಂಖ್ಯೆಯನ್ನ ಹೆಚ್ಚಿಸಬೇಕು. ಕಾವೇರಿಗೆ ನಮನ ಸಲ್ಲಿಸಲು ಸಾಕಷ್ಟು ಸಲಹೆಗಳು ಬಂದಿವೆ. ತಾಯಿ ಕಾವೇರಿಗೆ ಜಾತಿ, ಧರ್ಮ, ಬಣ್ಣ ಇಲ್ಲ, ಎಲ್ಲರ ಆಸ್ತಿ ಕಾವೇರಿ. ಕೆಲ ರೈತರು ಆತಂಕ ವ್ಯಕ್ತಪಡಿಸಿದರೂ ಗೌರವಿಸಿ ಅವರ ಅಭಿಪ್ರಾಯವನ್ನ ಕೇಳಿದ್ದೇವೆ. ಡ್ಯಾಂಗೆ ತೊಂದರೆಯಾಗಬಹುದು ಎಂಬ ಆತಂಕ ರೈತರಿಗಿದೆ. ಆ ರೀತಿ ಆಗಲ್ಲ. ಕಾವೇರಿ ಆರತಿ ಯಾವ ರೀತಿ ನಡೆಯಲಿದೆ ಎಂಬುದನ್ನ 2 ದಿನದಲ್ಲಿ ಬಿಡುಗಡೆ ಮಾಡ್ತೇನೆ. ಮೈಸೂರು, ಮಂಡ್ಯ, ಕೊಡಗು, ಮಂಗಳೂರು ಸಂಸ್ಕೃತಿಯನ್ನೂ ಸೇರಿಸ್ತೇವೆ. ಸ್ಥಳೀಯರಿಗೆ ಮಾತ್ರ ಆದ್ಯತೆ ಕೊಡಬೇಕು ಎಂದು ಸೂಚಿಸಿದ್ದೇವೆ ಎಂದು ಹೇಳಿದರು. ಒಟ್ಟಾರೆ ವಿಪಕ್ಷಗಳು ರೈತರ ವಿರೋಧದ ಮಧ್ಯೆಯೂ ಕಾವೇರಿ ಆರತಿ ಮಾಡೇ ತೀರುತ್ತೇನೆ ಎಂದಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅದಕ್ಕಾಗಿ ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮ ಉದ್ದೇಶ ಚೆನ್ನಾಗಿದೆ, ಸೇಮ್ ಟೈಮ್ ಡ್ಯಾಮ್ ಸೇಫ್ಟಿ ನೋಡ್ಕೊಳ್ಳಿ ಎಂದಿದ್ದಾರೆ ಜನಸಾಮಾನ್ಯರು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.